ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತನ ಕೊಡ್ತಾ ಇದ್ದೀನಿ. ಹ್ಯಾಪಿ ವಾರ, ರವಿವಾರ ಎಲ್ಲರೂ ಮಾಡೋಣ ನಾವೆಲ್ಲರೂ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಂತಂದರೆ ಮೊದಲು ನಮ್ಮ ತಂದೆ ತಾಯಿಯನ್ನು ನೆನೆದುಕೊಂಡು ಮತ್ತೆ ಭೂತಾಯಿಯನ್ನು ನೆನೆದುಕೊಂಡು ನಾವು ಸ್ನೇಹಿತರೆ ನಮ್ಮ ಕೆಲಸ ನಮ್ಮ ಚಟುವಟಿಕೆಗಳನ್ನು ಶುರು ಮಾಡಬೇಕು. ಸೊ ಬನ್ನಿ ಎಲ್ಲರೂ ನಮಸ್ಕರಿಸುತ್ತಾ ಮತ್ತೆ ವಿತ್ತನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಉಪಯೋಗಕಾರಿ ಆಗತಕ್ಕಂಥ ನಮ್ಮ ಮನೆಯಲ್ಲಿ ಇರತಕ್ಕಂಥ ಅಡುಗೆ ರೂಮಲ್ಲಿ ಇರತಕ್ಕಂಥ ಸಾಮಗ್ರಿಗಳನ್ನು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇತರಿಸ್ಕೊಳ್ತಾವೆ ಅನ್ನೋದ್ರ ಬಗ್ಗೆ ನಾವು ವಿಷಯವನ್ನು ತಿಳಿಸ್ಕೊಳ್ಳೋಣ. ಇದರ ಜೊತೆಗೆ ನಾವು ಧ್ಯಾನವನ್ನು ಕೂಡ ಮಾಡೋಣ ಸ್ನೇಹಿತರೆ. ಧ್ಯಾನದ ಜೊತೆ ಆರೋಗ್ಯದ ಗುಟ್ಟುಗಳು ಸ್ನೇಹಿತರೆ. ಸೊ ಅದು ಇವತ್ತಿನ ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ. ಬನ್ನಿ ಸ್ನೇಹಿತರೆ, ನಾನು ಕೆಲವೊಂದು ಪದಾರ್ಥಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ ನಿಮಗೋಸ್ಕರ. ಸೊ ಇದು ಒಳ್ಳೆ ಹೊಸ ಟಿಪ್ಸ್ಗಳು ನಿಮಗೆ ಕೊಡ್ತಾ ಇರ್ತೀನಿ ನಾನು ಹೇಳ್ತೀನಲ್ಲ. ಸೊ ಅದಾಗಿ ಇವತ್ತಿಂದ ನಾವು ಶುರು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದಾಗಿ ನಿಮ್ಮೆಲ್ಲರೂ ಸಹಕಾರ ಮತ್ತು ನೀವು ಹೊಸದಾಗಿ ನೋಡ್ತಿರೋ ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಇದೇ ಥರ ಹಲವಾರು ವಿಧಾನಗಳು ಮತ್ತು ನಮ್ಮ ಆರೋಗ್ಯದ ಸೀಕ್ರೆಟ್ಗಳನ್ನು ನಾನು ವಿಡಿಯೋದಲ್ಲಿ ಪ್ರತಿದಿನ ನಿಮಗೆ ಪ್ರತಿ ಒಂದು ಎರಡು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ. ದಯವಿಟ್ಟು ನೀವು ಅದನ್ನು ಅಳವಡಿಸ್ಕೊಡಿ ಮತ್ತು ನಿಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡೋಣ ಮತ್ತು ಧ್ಯಾನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮಗಾಗುವ ಉಪಯೋಗಗಳು ನೀವು ನೋಡ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಉಸಿರಾಟದ ಜೊತೆ ನಾವು ವ್ಯಾಯಾಮ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗೆ ನಾವು ಎಕ್ಸಸೈಸನ್ನು ಮಾಡಿಸ್ತೀವಿ ಸ್ನೇಹಿತರೆ. ನಾವು ಪ್ರತಿನಿತ್ಯ ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಎಕ್ಸಸೈಸ್ ಮಾಡಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೆದುಳು ಚೆನ್ನಾಗಿರುತ್ತೆ. ನಮ್ಮ ಮೆದುಳು ಚೆನ್ನಾಗಿತ್ತು, ನಮ್ಮ ಹೊಟ್ಟೆ ಚೆನ್ನಾಗಿತ್ತು, ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ ಅಂತಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸಗಳಿಗೂ ನಾವು ಗಮನ ಕೊಟ್ಟು ನಮ್ಮ ಕೆಲಸದಲ್ಲಿ ನಾವು ಯಶಸ್ವಿಯನ್ನು ಕಾಣಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನವನ್ನು ಮಾಡಬೇಕಾದ್ರೆ ನೀವು ಸ್ನೇಹಿತರೆ ನೋಡಿ, ಸೊಂಟವನ್ನು ನೇರವಾಗಿ ಹಿಡಿದುಕೊಳ್ಳಬೇಕು. ನೋಡಿದಿರಲ್ಲ, ಸೊಂಟ ನಾವು ನೇರವಾಗಿ ಈ ಥರ ಇಟ್ಕೋಬೇಕು. ಮತ್ತು ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಕೂತ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಸುಖಾಸನ ಮತ್ತು ನಿಮಗೆ ಯಾವ ಥರ ಆಗುತ್ತೆ ಆ ಥರ ಕುಳಿತುಕೊಳ್ಳಿ. ಆ ಆಸನದಲ್ಲಿ ಕುಳಿತುಕೊಂಡು ನೀವು ಕೈಯನ್ನು ನೋಡಿ ಸ್ನೇಹಿತರೆ, ಈ ಥರ ಆದರೂ ಇಟ್ಕೊಳ್ಳಿ. ಅಥವಾ ನೀವು ಧ್ಯಾನದ ಇದು ಬಂದ್ಬಿಟ್ಟು ಚಿನ್ಮುದ್ರ ಅಂತೀವಲ್ಲ, ಚಿನ್ಮುದ್ರದ ಇಲ್ಲಿ ಕೂಡ ನೀವು ಕುಳಿತುಕೊಳ್ಳಬಹುದು ಸ್ನೇಹಿತರೆ. ಸೊ ಈಗ ಆಯ್ತಲ್ಲ, ಬನ್ನಿ. ನನಗೆ ಈ ಥರ ಕಂಫರ್ಟ್ ಅನಿಸುತ್ತೆ, ಸೊ ನಾನು ಈ ಥರದಲ್ಲಿ ಕುಳಿತುಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ನೋಡಿ ಈಗ ಈ ಥರದಲ್ಲಿ ಕುಳಿತುಕೊಂಡು ನಾವು ಒಂದು ದೀರ್ಘಾದ ಉಸಿರು ಸ್ನೇಹಿತರೆ, ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಬೇಕು ಸ್ನೇಹಿತರೆ. ನಾವು ಪ್ರತಿನಿತ್ಯ ಧ್ಯಾನದಲ್ಲಿ ಮೊದಲನೇದು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಸ್ನೇಹಿತರೆ. ಬನ್ನಿ ನಾವು ಪ್ರಾರ್ಥನೆಯಲ್ಲಿ ಓಂಕಾರವನ್ನು ಮಾಡೋಣ. ದೀರ್ಘಾದ ಉಸಿರು ತಗೊಳ್ಳಿ. ಓ
ಓ ಈಗ ಕೈಯನ್ನು ರಿಲೀಸ್ ಮಾಡೋಣ. ಕೈಯನ್ನು ಉಜ್ಜಿಕೊಂಡು ನಮ್ಮ ಕಣ್ಣಿನ ಹತ್ರ ತಂದು ಕಣ್ಣನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯೋಣ ಸ್ನೇಹಿತರೆ. ಒಂದು ದೀರ್ಘ ಉಸಿರು. ಸ್ನೇಹಿತರೆ ನೋಡಿ, ಇದು ನಾವು ಓಂಕಾರ ಮಾಡಿದ್ವಿ. ಓಂಕಾರ ಮಾಡೋದ್ರಿಂದ ನಮ್ಮ ತಲೆಯಿಂದ ನಮ್ಮ ಕುತ್ತಿಗೆಯಿಂದ ಕೆಳಭಾಗವರೆಗೂ ಎಲ್ಲಕ್ಕೆ ಸ್ಪರ್ಶನೆ ಹೋಗ್ಬಿಟ್ಟು ಎಲ್ಲ ಅಂಗಗಳನ್ನು ಅದು ಎಕ್ಸಸೈಸನ್ನು ಮಾಡಿಸುತ್ತೆ ಸ್ನೇಹಿತರೆ. ನಮ್ಮ ಶ್ವಾಸಕೋಶ, ನಮ್ಮ ಕಿಡ್ನಿ, ನಮ್ಮ ಲಿವರು, ನಮ್ಮ ಜೀರ್ಣಕ್ರಿಯೆ ಎಲ್ಲವನ್ನು ಅದು ಆ ಉಸಿರಾಟವನ್ನು ಅಭ್ಯಾಸ ಮಾಡೋದ್ರಿಂದ ಎಲ್ಲ ಭಾಗಗಳು ಚೆನ್ನಾಗಿರ್ತವೆ ಸ್ನೇಹಿತರೆ. ಎಲ್ಲ ಅಂಗಗಳಿಗೆ ಅದು ವ್ಯಾಯಾಮನ ಮಾಡಿಸತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದೇ ಥರ ನಮ್ಮ ಗಂಟಲು, ಈಗ ಕೆಲವು ಥೈರಾಯ್ಡು ಆ ಥರ ಇರುತ್ತೆ ಅಂತ ಹೇಳ್ತಾರಲ್ಲ. ಮತ್ತು ಸ್ನೇಹಿತರೆ, ಈ ಸಿಂಗಿಂಗ್ ಮಾಡೋರು ಮತ್ತು ಏನು ಟೀಚರ್ಗಳು ಈ ಥರ ಏನು ಬೋಧನೆ ಮಾಡೋರು ಇರ್ತಾರಲ್ಲ, ಟೀಚಿಂಗ್ ಮಾಡೋರು ಇರ್ತಾರಲ್ಲ, ಇದನ್ನು ಪ್ರತಿನಿತ್ಯ ಆ ಓಂಕಾರವನ್ನು ಮಾಡೋದ್ರಿಂದ ಅವರು ರಾಗ ಶುದ್ಧಿ ಆಗತ್ತೆ ಮತ್ತು ಅವರು ಮಾತಾಡೋಕ್ಕೆ ತುಂಬ ಅನುಕೂಲ ಮತ್ತು ಸರಳ ರೀತಿಯಲ್ಲಿ ಅವರು ಬೋಧನೆಯನ್ನು ಮಾಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಮತ್ತು ಈಗ ನಾವು ಓಂಕಾರವನ್ನು ಮಾಡಿದ್ವಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ನೋಡಿ, ಆರಾಮಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಕೈಯನ್ನು ತೆಗೆದುಕೊಂಡು ಮುಷ್ಟಿ ಮಾಡ್ತೀವಲ್ಲ ಸ್ನೇಹಿತರೆ, 3 ಬೆರಳನ್ನು ಈ ಥರ ಮಡಚಿ ಮುಷ್ಟಿ ಈ ಥರ ಮಾಡ್ತೀವಲ್ಲ, ಇದು ಮಾಡ್ಕೋಬೇಕು ಸ್ನೇಹಿತರೆ. ಇದು ಈ ಥರ ಈ ಮುದ್ರವನ್ನು ಮಾಡ್ಕೋಬೇಕು ಹೀಗೆ. ಸೊ ಇದನ್ನ ನಾವು ಈ ಥರ ಹಿಡಿದುಕೊಂಡು ನೋಡಿ, ಈ ಥರ ಒಂದು ಕಿರು ಬೆರಳು ಮಧ್ಯದಲ್ಲಿ ಹೆಬ್ಬೆರಳನ್ನು ಹಾಕೋಬೇಕು ಸ್ನೇಹಿತರೆ. ಚಕ್ರ ಮುದ್ರ ಅಂತಾನು ಕರೀತಾರೆ. ನೀವು ಇದನ್ನ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಹಿಡ್ಕೊಂಡು ಸ್ನೇಹಿತರೆ ನಾವು ಇದನ್ನ ಉಸಿರನ್ನು ತಗೊಳ್ಳುವಾಗ ನಿಧಾನವಾಗಿ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ನಾವು ಭ್ರಾಮರಿಯನ್ನು ನಿಮಗೆ ಎಷ್ಟಾಗತ್ತೆ ಅಷ್ಟು ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಮೂಗಿನ ಮುಖಾಂತರ ಉಸಿರನ್ನು ಬಿಡತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ನಿಮಗೆ ತೋರಿಸ್ತೀನಿ ನೋಡಿ. ನಿಧಾನವಾಗಿ ಸೊಂಟ ನೇರವಾಗಿ ಹಿಡಿದುಕೊಳ್ಳಿ.
ಈಗ ನಿಧಾನವಾಗಿ ಒಂದು ಉಸಿರು ತಗೊಂಡು ಉಸಿರು ಬಿಡಿ. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು 2 ಕೈಯಿಂದ ಉಜ್ಜಿಕೊಂಡು ಕಣ್ಣನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನೋಡಿ ಸ್ನೇಹಿತರೆ, ಇದು ಭ್ರಾಮರಿ. ಸೊ ಭ್ರಾಮರಿ ನಾವು ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು ಮತ್ತು ಕಣ್ಣು, ಕಿವಿ, ಬಾಯಿ, ಹಲ್ಲು ಇವೆಲ್ಲಕ್ಕೆ ವೈಬ್ರೇಟ್ ಆಗಿಬಿಟ್ಟು ನಮ್ಮ ಮೆದುಳನ್ನು ಚುರುಕುಗೊಳಿಸತಕ್ಕಂಥದ್ದು ಮತ್ತು ನೆಗೆಟಿವ್ ಥಿಂಗ್ಸ್ಗಳನ್ನು ಇದು ಕಡಿಮೆ ಮಾಡತಕ್ಕಂಥದ್ದನ್ನು ಸಹಾಯ ಮಾಡುತ್ತೆ ಸ್ನೇಹಿತರೆ ಭ್ರಾಮರಿ. ಸೊ ನಾವು ಓಂಕಾರ ಭ್ರಾಮರಿ ಮಾಡಿದ್ವಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಓಂಕಾರ ಭ್ರಾಮರಿಯನ್ನು ಮಾಡುವಾಗ ಎದೆ ಉಸಿರು ತಗೋಬಾರ್ದು ಸ್ನೇಹಿತರೆ, ಹೊಟ್ಟೆ ಉಸಿರು ಮಾತ್ರ ತಗೋಬೇಕು. ನೋಡಿ, ನಾವು ಉಸಿರನ್ನು ತಗೊಳ್ತಾ ಇದೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಭಾಗ ನೋಡಿ, ಈ ತರ ನಮ್ಮ ಹೊಟ್ಟೆ ಉಸಿರು ತಗೋಬೇಕು ಸ್ನೇಹಿತರೆ, ಎದೆ ಉಸಿರು ತಗೋಬಾರ್ದು. ಎದೆನ ಈ ತರ ಮಾಡಬಾರ್ದು. ಹೊಟ್ಟೆ ಉಸಿರನ್ನ ತಗೊಂಡು ಹೊಟ್ಟೆ ಉಸಿರನ್ನ ನಿಧಾನವಾಗಿ ಬಿಡೋತಕ್ಕಂಥದ್ದು ಮಾಡಬೇಕು. ಇದು ಏನು ಓಂಕಾರ ಮತ್ತು ಭ್ರಮರಿ ಇವೆರಡನ್ನ ನಾವು ಈ ವಿಧಾನದಲ್ಲಿ ಮಾಡಬೇಕು ಸ್ನೇಹಿತರೆ. ಈಗ ಬನ್ನಿ, ಓಂಕಾರ ಭ್ರಮರಿ ಆಯಿತು ಆದಮೇಲೆ ನಾವು ಒಂದು 10 ನಿಮಿಷ ಸ್ಟಾರ್ಟಿಂಗ್ ಮಾಡೋರು ಒಂದು 5 ನಿಮಿಷ ಮಾಡಿ ರಿಲ್ಯಾಕ್ಸೇಷನ್ ಸ್ನೇಹಿತರೆ. ರಿಲ್ಯಾಕ್ಸೇಷನ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಇದೇ ನಮ್ಮ ಧ್ಯಾನದ ಫೌಂಡೇಶನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ರಿಲ್ಯಾಕ್ಸೇಷನ್ ಎಷ್ಟು ಮಾಡ್ತೀವಿ ಅಷ್ಟು ಆರಾಮಾಗಿರ್ತೀವಿ ಮತ್ತು ಅಷ್ಟು ಸಂತೋಷದಿಂದ ಇರ್ತೀವಿ ಸ್ನೇಹಿತರೆ. ನಮ್ಮ ಆರೋಗ್ಯ ಕೂಡ ಅಷ್ಟೇ ಖುಷಿಯಾಗಿರುತ್ತೆ. ನಮ್ಮ ಎಲ್ಲ ಭಾಗಗಳು ಕೂಡ ಅಷ್ಟೇ ಶಾಂತವಾಗಿ ಮತ್ತು ಪ್ರತಿನಿತ್ಯ ಕೆಲಸಗಳು ಎಕ್ಸಸೈಸ್ ಮಾಡೋ ಥರ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಧ್ಯಾನದಲ್ಲಿ ರಿಲ್ಯಾಕ್ಸೇಷನನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಸೊಂಟ ನೇರವಾಗಿ ನೋಡ್ಕೊಳ್ಳಿ, ಸೊಂಟ ನೇರವಾಗಿರಲಿ. ನಿಮಗೆ ಕಾಲು ತೊಂದರೆ ಏನಾದರೂ ಮಂಡಿ ನೋವು ಆ ಥರ ಇದೆ ಅಂತಂದರೆ ನೀವು ಆರಾಮಾಗಿ ಚೇರ್ ಮೇಲೆ ಕುಳಿತುಕೊಂಡು ಮತ್ತು ನಿಮ್ಮ ಸೊಂಟ ಈ ಥರ ಬಗತ್ತಂದರೆ ಒಂದು ದಿಂಬಿನ ಮುಖಾಂತರ ನೀವು ಹಿಂದೆ ದಿಂಬು ಕೊಟ್ಟು ಆರಾಮಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಬನ್ನಿ ಈಗ ನಾವು ರಿಲ್ಯಾಕ್ಸನ್ನು ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ನಾವು ರಿಲ್ಯಾಕ್ಸ್ ಅನ್ನು ಮಾಡುವಾಗ ನೋಡಿ, ಸೊಂಟವನ್ನು ನೇರ ಇಟ್ಕೋಬೇಕು. ನಿಮಗೆ ಯಾವ ಥರ ಆಸನ ಬೇಕಾಗುತ್ತೋ ಆ ಥರ ಕುಳಿತುಕೊಳ್ಳಿ. ಮತ್ತು ನಾವು ರಿಲ್ಯಾಕ್ಸೇಷನ್ ಮಾಡಬೇಕಂತಂದರೆ ಕಣ್ಣನ್ನು ಮುಚ್ಚಬೇಕು. 2 ಕಣ್ಣನ್ನು ಮುಚ್ಚಿಕೊಳ್ಳಿ ಸ್ನೇಹಿತರೆ. 2 ಕಣ್ಣನ್ನು ಮುಚ್ಚಿಕೊಂಡ ನಂತರ ನಾವು ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನಮಗೆ ಸಾವಿರಾರು ಯೋಚನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಮತ್ತು ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅದು ಮಾಡಬೇಕಿತ್ತು, ಇದು ನೋಡಬೇಕಿತ್ತು, ಅದು ತಿನ್ನಬೇಕಿತ್ತು ಅಂತ ಹಲವಾರು ಯೋಚನೆಗಳನ್ನು ಕೊಡುತ್ತೆ ನಮ್ಮ ಮೆದುಳಿಗೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚಿದ ತಕ್ಷಣ ಬರೋ ಆ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಈಗ ಸ್ನೇಹಿತರೆ ನಾವು ಕಣ್ಣನ್ನು ಮುಚ್ಚಿದ್ದೀವಲ್ಲ, ಈಗ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ತಲೆಯಿಂದ ಕಾಲವರೆಗೂ, ಅಡಿಯಿಂದ ಮೂಡಿವರೆಗೂ, ಅಂದರೆ ನಮ್ಮ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಎಲ್ಲ ಭಾಗಗಳನ್ನು, ಕಿವಿ, ಒಂದೊಂದಾಗಿ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ಬರೋ ಯೋಜನೆಗಳಿಗೆ ಉತ್ತರವನ್ನು ನೀಡಬೇಡಿ.
ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಮ್ಮ ಮೂಗಿನ ಮೇಲೆ ಗಮನವನ್ನು ಕೊಡಿ ಸ್ನೇಹಿತರೆ. ನೋಡಿ, ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ರಿಲ್ಯಾಕ್ಸ್ ಸ್ನೇಹಿತರೆ. ಯಾವುದೇ ಯೋಚನೆಗಳನ್ನು ಉತ್ತರ ನೀಡಬಾರದು. ಆರಾಮಾಗಿ ಕೂತ್ಕೊಳ್ಳಬೇಕು. ನೀವು ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿದ ನಂತರ ನಮ್ಮ ಸೊಂಟ ನೋಡಿ ಕೆಳಗಡೆ ಇದು ಆಗಿರುತ್ತೆ. ಸೊ ಅದನ್ನು ನೇರ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೇನೆ ಧ್ಯಾನ ಇರಲಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಮೂಗಿನ ಉಸಿರಾಟದ ಮೇಲೇನೆ ಧ್ಯಾನ ಇರಬೇಕು. ಯಾವುದೇ ಯೋಚನೆಗಳು ಮಾಡಬಾರದು. ನಮ್ಮ ಮನಸ್ಸನ್ನು ಇಲ್ಲೇ ಇರಿಸಿ, ನಾನಿಲ್ಲೇ ಕುಳಿತುಕೊಂಡಿದ್ದೇನೆ, ನಾನು ಧ್ಯಾನವನ್ನು ಮಾಡುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಬೇಕು ಸ್ನೇಹಿತರೆ. ರಿಲ್ಯಾಕ್ಸ್. ಸಮಯವಾದ ನಂತರ ಕೈ ರಿಲೀಸ್ ಮಾಡಿ ಆರಾಮಾಗಿ ಕೈಯನ್ನು ಒರೆಸಿ, ಕಣ್ಣಿನ ಮೇಲೆ ಕಣ್ಣರೆಪ್ಪೆ ಒರೆಸಿ, ಕಣ್ಣನ್ನು ನಿಧಾನವಾಗಿ ತೆರೆಯಿರಿ. ಸೊ ನೋಡಿ ಸ್ನೇಹಿತರೆ, ಎಷ್ಟು ಸಂತೋಷ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಧ್ಯಾನವನ್ನು ಪ್ರತಿನಿತ್ಯ 15 ನಿಮಿಷ ನೀವು ಕರೆಕ್ಟಾಗಿ ಮಾಡಿದಿರಿ ಅಂದರೆ ನಿಮ್ಮ ಆರೋಗ್ಯ ಬಹಳಷ್ಟು ಸುಧಾರಣೆವಾಗಿರುತ್ತೆ ಮತ್ತು ನೀವು ಮಾಡೋ ಕೆಲಸ ಕೂಡ ಬಹಳ ಸಂತೋಷದಿಂದ ಬಹಳ ಸರಳವಾಗಿ ವೇಗವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಧ್ಯಾನವನ್ನು ಮಾಡಿದ್ದೀವಿ. ಇವತ್ತು ನಾನು ನಿಮಗೆ ಕೆಲವೊಂದು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳಿಂದ ನಮ್ಮ ದೇಹದ ಆರೋಗ್ಯದ ಗುಟ್ಟುಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಬಳಸೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೆಯದು, ನಾವು ಮೆಂತ್ಯವನ್ನು ತಗೊಳ್ಳೋಣ ಸ್ನೇಹಿತರೆ. ನೋಡಿ, ಇದು ಮೆಂತ್ಯ ಕಾಳು. ಸೊ ಇದು ನೋಡಿದ್ರಲ್ಲ ಸ್ನೇಹಿತರೆ, ಇದು ಎಲ್ಲರ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಮೆಂತ್ಯ ಕಾಳು, ಓಕೆನಾ. ಸೊ ಇದನ್ನು ನಾವೇನು ಮಾಡಬೇಕಂತ ಸ್ನೇಹಿತರೆ, ಪ್ರತಿನಿತ್ಯ ಸಾಯಂಕಾಲ ರಾತ್ರಿ ನೀವು ಮಲಗುವಾಗ 1 ಸ್ಪೂನ್ ನೋಡಿ ಸ್ನೇಹಿತರೆ, ಇದು ಸ್ಪೂನಿಂದ 1 ಸ್ಪೂನ್ ನಾವು ಈ ಥರ ನಾವು ಒಂದು ಲೋಟವನ್ನು ತಗೊಂಡು 1 ಸ್ಪೂನು ಇದನ್ನು ನಾವು ಈ ಲೋಟದಲ್ಲಿ ಹಾಕಿ ಇದಕ್ಕೆ ಅಂದರೆ ಇದಕ್ಕೆ ಎಷ್ಟು ಅದು ಗ್ಲಾಸ್ ಎಷ್ಟಿರುತ್ತೋ ಅಷ್ಟು ಆ ಗ್ಲಾಸನ್ನು ನಾವು ನೀರನ್ನು ಹಾಕಬೇಕು ಸ್ನೇಹಿತರೆ. ನೀರು ಹಾಕಿ ನಾವು ಅದನ್ನು ನೆನೆ ಇಡಬೇಕು ಸ್ನೇಹಿತರೆ. ಸೊ ಈ ಥರ ಆ ಗ್ಲಾಸ್ ಎಷ್ಟಾಗತ್ತೋ ಅಷ್ಟು ನೀರನ್ನು ಹಾಕಿ ನಾವು ರಾತ್ರಿ ಮಲಗುವಾಗ ಸ್ನೇಹಿತರೆ ನಾವು ಅದನ್ನು ನೆನೆ ಇಡಬೇಕು. ಈ ಥರ ಒಂದು ಮುಚ್ಚಳವನ್ನು ಇದರ ಮೇಲೆ ಮುಚ್ಚಿ ರಾತ್ರಿ ನಾವು ಮಲಗುವಾಗ ಸ್ನೇಹಿತರೆ ಇದ್ಬಿಡಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಮತ್ತು ಆ ಮೆಂತ್ಯನ ನಾವು ಸೇವನೆಯನ್ನು ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಮೆಂತ್ಯ ಕಾಳಲ್ಲಿ ಇರೋ ಅಂಶಗಳು ಏನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ರಕ್ತದಲ್ಲಿ ಇರತಕ್ಕಂಥ ಸಕ್ಕರೆ ಪ್ರಮಾಣವನ್ನು ಸುಧಾರಿಸುತ್ತದೆ. ಆಮೇಲೆ ಸ್ನೇಹಿತರೆ, ಈ ಮೆಂತ್ಯ ಕಾಳಿಂದ ನಮಗೆ ಏನು ಒಂದೇ ಕಡೆ ಕೂತ್ಕೊಂಡು ಅಥವಾ ಕೆಲಸ ವ್ಯಾಯಾಮ ಮತ್ತೊಂದು ಮಾಡದೇ ಇರತಕ್ಕಂಥದ್ದು ಆ ಬೊಜ್ಜುಗಳು ಬರ್ತಾವಲ್ಲ ಸ್ನೇಹಿತರೆ, ಬೊಜ್ಜುಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಶಕ್ತಿ ಮೆಂತ್ಯ ಕಾಳಲ್ಲಿದೆ ಸ್ನೇಹಿತರೆ. ಮತ್ತು ತೂಕವನ್ನು ಕಡಿಮೆ, ನಾವು ಜಾಸ್ತಿ ತೂಕ ಇದ್ದೀವಿ ಅನ್ನೋರು ಕೂಡ ಇದನ್ನು ಮೆಂತ್ಯವನ್ನು ಪ್ರತಿನಿತ್ಯ ಈ ವಿಧಾನದಲ್ಲಿ ಅದನ್ನು ನಾವು ತಗೊಳ್ತಾ ಬಂದರೆ ಸ್ನೇಹಿತರೆ, ನೀವು 1 ತಿಂಗಳು ಮಾಡಿ 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಅದನ್ನು ಕಂಟಿನ್ಯೂ ಆಗಿ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಸ್ನೇಹಿತರೆ, ಇದರಿಂದ ನಮ್ಮ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ಸ್ನೇಹಿತರೆ. ಮೆಂತ್ಯದಲ್ಲಿ
ಇಷ್ಟು ಗುಣಗಳು ಇರ್ತವೆ ಸ್ನೇಹಿತರೆ. ಮತ್ತು ಭಾಳಷ್ಟು ಮಿನಿರಲ್ಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಅಂದರೆ ನಾವೇನು ಊಟ ಮಾಡಿದ ನಂತರ ಜೀರ್ಣ ಪಚನ ಸರಿಗಾಗ್ತಿಲ್ಲ ಅನ್ನೋರು ಮತ್ತು ಗ್ಯಾಸ್ಟ್ರಿಕ್ ಇದೆ ಅಂತ ಅನ್ನೋರು ಇದನ್ನು ಪ್ರತಿನಿತ್ಯ ಬಳಸಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಗೊತ್ತಾಯ್ತಲ್ಲ, ಇದನ್ನು ನೀವು ಮಾಡಿ ನೋಡಿ ಸ್ನೇಹಿತರೆ. 1 ತಿಂಗಳು ನೀವು ಮಾಡಿದಾಗೆ ನಿಮಗೆ ರಿಸಲ್ಟ್ ಪಕ್ಕ ಬರುತ್ತೆ ಸ್ನೇಹಿತರೆ. ಅದರಿಂದ ಮುಂದೆ ವರ್ಸಿ ಸ್ನೇಹಿತರೆ. ಇದು ಬಹಳ ಅಂದರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ನಮ್ಮ ಮನೆಯಲ್ಲೇ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ ಮತ್ತು ನಿಮಗೆ ಸಮಯ ಕೂಡ ಇರಲ್ಲ ಏನು ಯಾವ ಥರ ಅಂತ. ಅದರಿಂದ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಥರ ಹೊಸ ಹೊಸ ವಿಷಯಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ. ಇದನ್ನು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಮನೆ ಔಷಧಿ ಸ್ನೇಹಿತರೆ. ಇದು ನಾವು ಅಡಿಗೆ ಮನೆಯಲ್ಲಿ ನಾವು ತರತಕ್ಕಂಥದ್ದು ನಮಗೆ ಬೇಕಾಗತಕ್ಕಂಥದ್ದೇ ಸ್ನೇಹಿತರೆ. ಅದರಿಂದ ಈ ಮುಖಾಂತರ ನೀವು ಬಳಸಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ಬೋದು ಸ್ನೇಹಿತರೆ. ಇದು ಮೆಂತ್ಯದಾಯಿತು ಸ್ನೇಹಿತರೆ. ನಾನು ಇನ್ನೊಂದು ಚಿಟ್ಕಾವನ್ನು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಒಣ ದ್ರಾಕ್ಷಿ ನೋಡಿ ಸ್ನೇಹಿತರೆ. ಇದು ಒಣ ದ್ರಾಕ್ಷಿ. ಆಮೇಲೆ ಈ ಒಣ ದ್ರಾಕ್ಷಿಯಲ್ಲಿ ಇರತಕ್ಕಂಥ ಅಂಶಗಳು ನಿಮಗೆ ನಾನು ಹೇಳ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿಕೊಂಡು ಓದ್ಕೋಬೋದು ಸ್ನೇಹಿತರೆ. ಇದು ಒಣ ದ್ರಾಕ್ಷಿ ಬಂದ್ಬಿಟ್ಟು ಸ್ನೇಹಿತರೆ ನಮಗೆ ರಕ್ತ ಶುದ್ಧಿ ಮಾಡುತ್ತೆ ಮತ್ತು ರಕ್ತ ಹೆಚ್ಚಿಸುತ್ತದೆ ಮತ್ತು ಬಿಳಿ ಕಣಗಳು ಹೆಚ್ಚಿಸುತ್ತದೆ. ಮತ್ತು ಇದು ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಲಿವರ್ ಮತ್ತು ಹಾರ್ಟಿಗೆ ಬೇಕಾಗಿರ್ತಕ್ಕಂಥ ಸ್ಟ್ರೆಂತನ್ನು ಕೊಡುತ್ತೆ ಮತ್ತು ಮೆದುಳಿನ ಶಕ್ತಿ ಕೂಡ ಜಾಸ್ತಿ ಪವರ್ಸ್ ಮಾಡುತ್ತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಒಣ ದ್ರಾಕ್ಷಿ. ನಾನು ಇದರ ಬಗ್ಗೆ ನಾನೇನು ತೋರಿಸ್ತಾ ಇದ್ದೀನಿ ಇವುಗಳ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ಲಿ ಹಾಕ್ತಿರ್ತೀನಿ. ದಯವಿಟ್ಟು ಇದನ್ನು ಓದ್ಕೊಂಡು ಮತ್ತು ಇದನ್ನು ಪ್ರತಿನಿತ್ಯ ಯಾವ ಥರ ಬಳಸ್ಬೇಕಂತ ಹೇಳ್ತೀನಿ ಸ್ನೇಹಿತರೆ. ಇದು ಒಣ ದ್ರಾಕ್ಷಿ ಆಯ್ತಲ್ಲ. ಈಗ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಕಾಳು ಮೆಣಸು ಸ್ನೇಹಿತರೆ. ನೋಡಿ, ಇದು ಕಾಳು ಮೆಣಸು ಅಂತಂದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮಗೆ ಮಸಾಲೆಯ ರಾಜ ಅಂತಾನೆ ಕರೀತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಮೊದಲನೇದಾಗಿ ನಮಗೆ ಜೀರ್ಣಕ್ರಿಯೆ ಮತ್ತು ಕ್ಯಾನ್ಸರ್ ಕಾರಕವಾದಂಥದ್ದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಸ್ನೇಹಿತರೆ. ಇದು ಮೆಣಸಿನಕಾಳು. ಸೊ ಇದರಲ್ಲಿ ಕೂಡ ನಮಗೆ ಬಹಳಷ್ಟು ಮಿನರಲ್ ಸಿಗುತ್ತೆ ಮತ್ತು ನಾವು ಇದನ್ನು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಮತ್ತು ಶ್ವಾಸಕೋಶವನ್ನು ಶುದ್ಧವಾಗಿ ಇರಿಸತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದು. ಸೊ ಪ್ರತಿಯೊಂದು ನಾಟಿ ಔಷಧಿಗೂ ಇದನ್ನು ಮೊದಲು ಬಳಸ್ತಾರೆ ಸ್ನೇಹಿತರೆ. ನೀವು ಯಾವುದೇ ಥರ ಒಂದು ಔಷಧಿ ತಗೋಬೇಕು, ನಮ್ಮ ದೇಹಕ್ಕೆ ಅದು ಏರಬೇಕು ಮತ್ತು ನಮ್ಮ ದೇಹಕ್ಕೆ ಅದು ಅಡಾಪ್ಟ್ ಆಗಬೇಕು ಅಂತಂದ್ರೆ ಸ್ನೇಹಿತರೆ ಇದರ ಮುಖಾಂತರ ನಾವು ಪ್ರತಿಯೊಂದು ನಾಟಿ ಔಷಧಿಯನ್ನು ಇದನ್ನು ಬಳಸಿ ನಾವು ಮಾಡತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದ ಇದನ್ನು ನಾವು ಮಸಾಲೆಯ ರಾಜ ಅಂತಾನೆ ಕರಿತೀವಿ ಸ್ನೇಹಿತರೆ. ಇದು ಮೆಣಸಿನಕಾಳು. ಸೊ ಸ್ನೇಹಿತರೆ, ಮೆಣಸಿನಕಾಳು ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು ಮತ್ತು ಒಣ ದ್ರಾಕ್ಷಿ ಬಗ್ಗೆ ಮಾಹಿತಿ ಗೊತ್ತಾಯ್ತಲ್ಲ ಸ್ನೇಹಿತರೆ. ನೀವೇನು ಮಾಡ್ಬೇಕಂತಂದ್ರೆ ರಾತ್ರಿ ನೀವು ಮಲಗುವಾಗ ನೋಡಿ, ಒಣ ದ್ರಾಕ್ಷಿಯನ್ನು 3 ತಗೋಬೇಕು ಸ್ನೇಹಿತರೆ. 3 ಒಣ ದ್ರಾಕ್ಷಿ ಮತ್ತು 2 ಮೆಣಸಿನಕಾಳು. ಸೊ 3 ಒಣ ದ್ರಾಕ್ಷಿ ಮತ್ತು 2 ಮೆಣಸಿನಕಾಳು. ಸೊ ಈ 3 ಒಣ ದ್ರಾಕ್ಷಿ ಮತ್ತು 2 ಮೆಣಸಿನಕಾಳನ್ನು ನೀವು ಯಾವಾಗ ರಾತ್ರಿ ಮಲಗೋಕ್ಕಿಂತ ಒಂದು 10 ನಿಮಿಷ ಸ್ನೇಹಿತರೆ, ನೀವು ಮಲಗ್ತಾ ಇದ್ದೀನಿ ಅನ್ನೋ ಹಾಗೆ ಒಂದು 10 ನಿಮಿಷ ಇವೆರಡನ್ನು ನೀವು ತಿನ್ನಬೇಕು. ಚಿಂಗ್ ಮಾಡಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ನೀವು ಮಲ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಶ್ವಾಸಕೋಶದ ನಿವಾರಣೆ, ಏನಾದರೂ ಶ್ವಾಸಕೋಶದಲ್ಲಿ ಉಸಿರಾಟದಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ 100ಕ್ಕೆ 200% ಇದು ಗುಣ ಮಾಡುತ್ತೆ ಸ್ನೇಹಿತರೆ. ಇದು ಗುಣ ಮಾಡಿಕೊಂಡು ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಉಸಿರಾಟದ ತೊಂದರೆ ಇರತಕ್ಕಂಥ ಮತ್ತು ನಮ್ಮ ಶ್ವಾಸಕೋಶ ಏನಿದೆಯಲ್ಲ ಸ್ನೇಹಿತರೆ, ಅದನ್ನು ಏನಾದರೂ ಉಸಿರಾಟದಲ್ಲಿ ತೊಂದರೆ ಇದೆ ಅಂದರೆ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ನಾನು ಹೇಳೋ ಪ್ರತಿಯೊಂದು ಮನೆ ಮದ್ದನ್ನು ನಾವು
ಪ್ರತಿನಿತ್ಯ ಬಳಸತಕ್ಕಂಥದ್ದೇ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರಲ್ಲ, ಇದರಿಂದ ಯಾವುದೇ ಥರ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ. ಯಾಕಂತಂದರೆ ನಾವು ಪ್ರತಿನಿತ್ಯ ಇದನ್ನು ಬಳಸಿ ನಾವು ಊಟ ಮಾಡತಕ್ಕಂಥದ್ದೇ ಪದಾರ್ಥಗಳಿದ್ದಾವೆ ಸ್ನೇಹಿತರೆ. ನಾವು ಇದನ್ನು ಪ್ರತಿನಿತ್ಯ ತಿಂತಾ ಇದ್ದೀವಿ, ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಸೈಡ್ ಎಫೆಕ್ಟ್ ಇರಲ್ಲ, ಇದರಿಂದ ಕಾಯಿಲೆಗಳು ಮತ್ತು ರೋಗಗಳು ಬರಲ್ಲ ಸ್ನೇಹಿತರೆ. ಯಾಕೆಂತಂದರೆ ಇದು ನಾವು ಪ್ರತಿನಿತ್ಯ ತಿನ್ನೋ ಪದಾರ್ಥ. ಒಂದು ಪದಾರ್ಥದಿಂದ ಇರೋ ವಿಟಮಿನ್ಸ್ ಮತ್ತು ಇನ್ನೊಂದು ಪದಾರ್ಥದಲ್ಲಿ ವಿಟಮಿನ್ಸ್, ಎರಡು ವಿಟಮಿನ್ಸ್ ಸೇರಿದ್ರೆ ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ನೀಡಬೇಕು ಅನ್ನೋದರ ಪ್ರಯುಕ್ತ ನಾನು ನಿಮಗೆ ಆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವನ್ನು ತಗೊಂಡು ನಾನು ಅನುಭವಿಸಿದ್ದೀನಿ, ತುಂಬ ಚೆನ್ನಾಗಿದೆ ರಿಸಲ್ಟ್. ಅದರಿಂದ ಸ್ನೇಹಿತರೆ, ನಿಮಗೆ ಏನಾದರೂ ಉಸಿರಾಟ ತೊಂದರೆ ಇರೋರು ಇದನ್ನು ಇವತ್ತಿಂದನೇ ಶುರು ಮಾಡಿ ಸ್ನೇಹಿತರೆ, ಮತ್ತು ಇದರ ರಿಸಲ್ಟು ನೀವೇ ನಮಗೆ ಹೇಳ್ತೀರಾ. ಇದು ಬಂದ್ಬಿಟ್ಟು ನಿಮಗೆ 15 ದಿನದಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಯಾವ ಥರ ಸ್ವಲ್ಪ ಉಸಿರಾಟದಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಉಸಿರಾಗ್ತಿದೆ, ಉಸಿರೆಳಿತಿದೆ ಆ ಥರ ಅನ್ನೋರು, ಮತ್ತು ಜಾಸ್ತಿ ಸುಸ್ತು ಆಯುಸ್ಸಾಗ್ಬಿಡತ್ತಲ್ಲ ಸ್ನೇಹಿತರೆ, ಸ್ವಲ್ಪ 4 ಮೆಟ್ಲು ಹತ್ತಬೇಕು ಮತ್ತು ಏನೋ ಒಂದು ಕೆಲಸ ಮಾಡ್ತೀವಿ ಜಾಸ್ತಿ ಆಯುಸ್ಸಾಗುತ್ತೆ, ಉಸಿರು ಜಾಸ್ತಿ ಇದು ಆಗ್ತೈತೆ ಅನ್ನೋರು ಇದನ್ನು ಇವತ್ತಿಂದನೇ ಮಾಡಿ ನೋಡಿ. 3 ಒಣ ದ್ರಾಕ್ಷಿ, 2 ಒಣ ಮೆಣಸು, 3 ಒಣ ದ್ರಾಕ್ಷಿ, 3 ಒಣ ದ್ರಾಕ್ಷಿ, 2 ಮೆಣಸಿನಕಾಳು. ಸೊ ಇವನ್ನು ರಾತ್ರಿ ಮಲಗೋಗ 10 ನಿಮಿಷದ ಮುಂಚೆ ತಗೊಳ್ಳಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಇದಾಗಿತ್ತೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಿಮಗೆ ಹೊಸ ಹೊಸ ಟಿಪ್ಸು, ನಮ್ಮ ಧ್ಯಾನದ ಜೊತೆಗೆ ಆರೋಗ್ಯ. ಸೊ ಆರೋಗ್ಯ ಕೂಡ ಚೆನ್ನಾಗಿರಬೇಕಲ್ಲ, ಅದರಿಂದ ನಮ್ಮ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬಳಸೋದ್ರಿಂದ ಏನೇನೆಲ್ಲ ನಮ್ಮ ದೇಹಕ್ಕೆ ಉಪಯೋಗ ಆಗುತ್ತೆ, ಯಾವ್ಯಾವ ಅಂಗಾಂಗಗಳಿಗೆ ಯಾವ್ಯಾವ ಧಾನ್ಯಗಳು ಮತ್ತು ಪದಾರ್ಥಗಳು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಶುದ್ಧವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳ್ತಾ ಇರ್ತೀನಲ್ಲ ಪ್ರತಿಯೊಂದು ಸರಿ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅನ್ನೋದನ್ನು ನಾವು ಪ್ರೂವ್ ಮಾಡ್ಬೇಕಂತಂದ್ರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮುಖಾಂತರ ನೀವು ತೋರಿಸ್ಬೋದು ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತು ಈ ಥರ ಏನಾದರೂ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗಗಳು ಏನಾದರೂ ತೊಂದರೆ ಇದೆ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಮನೆ ಮದ್ದುಗಳಿಂದನೇ ನಾವು ಸರಿಪಡತಕ್ಕಂಥದ್ದಿದೆ, ಅದನ್ನು ನಾವು ಪ್ರತಿನಿತ್ಯ ಮಾಡಬೇಕು ಸ್ನೇಹಿತರೆ. ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತೀನಿ, ಪ್ರಾಣಾಯಾಮ ಅಂದರೆ ಉಸಿರು, ನಮ್ಮ ಉಸಿರಿಗೆ ಪ್ರಾಣಾಯಾಮ ಅಂತಾರೆ. ಅದೇ ಥರ ನಾವು ಹೇಗೆ ಉಸಿರಾಡ್ತೀವಿ, ಪ್ರಾಣವನ್ನು ಹೇಗೆ ವೃದ್ಧಿ ಮಾಡ್ತೀವಿ, ಅದೇ ಥರ ನಮ್ಮ ಮನೆಯಲ್ಲಿರತಕ್ಕಂಥ ಕೆಲವೊಂದು ಸಾಮಗ್ರಿಗಳಿಂದನೇ ನಾವು ನಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿ ಹೆಲ್ತಿಯಾಗಿ ಇಟ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಂತ ಎಲ್ಲರಿಗೆ ಧನ್ಯವಾದಗಳು.